ಕೋಲಾರ ಕೂಡ ಗಡಿಯನ್ನು, ಎರಡು ರಾಜ್ಯಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡು ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು. ಒಂದು ಕಡೆ ಆಂಧ್ರ, ಇನ್ನೊಂದು ಕಡೆ ತಮಿಳುನಾಡು. ಬೆಮೆಲಲ್ಲಿ ಕನ್ನಡಿಗರಿದ್ದರೆ ಉದ್ಯೋಗಿಗಳು ಬಿಸಿ ಕಾಫಿನ ಅವ್ರ ಮುಖಕ್ಕೆ ಎರಚ್ತಾ ಇದ್ರು. ಕನ್ನಡಿಗರು ಕುಡಿಯುವ ನೀರಿನ ಬಾವಿ ಇದ್ದರೆ ಅದಕ್ಕೆ ವಿಷ ಹಾಕ್ತಾ ಇದ್ರು ತಮಿಳು. ಬಹಳ ಬಹಳ ಸಂಕಟಗಳು, ಯಾತನೆ ಅನ್ನುವಂಥದ್ದು ಇದೆ. ಅಂದರೆ ಎಲ್ಲ ಪ್ರದೇಶಗಳು ಅಭಿವೃದ್ಧಿಯಲ್ಲೂ ಕೂಡ ತನ್ನ ಏಳಿಗೆಯನ್ನು, ಅಭಿವೃದ್ಧಿ ಸಾಧಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಕರ್ನಾಟಕ ಪ್ರದೇಶಗಳ ಗಡಿ ಪ್ರದೇಶಗಳ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪಿಸಿದೆ. ಅದಕ್ಕೆ ನಮ್ಮ ಸೋಮಣ್ಣ ಬೇವಿನ ಮರದ ಅವರು ಅಧ್ಯಕ್ಷರಾಗಿದ್ದಾರೆ. ಈ ಕನ್ನಡ ಗಡಿ ಪ್ರದೇಶಗಳ ಅಭಿವೃದ್ಧಿ ಪ್ರಾಧಿಕಾರ ಇತ್ತೀಚೆಗೆ ಕೇರಳಕ್ಕೆ ಹೋಗಿ ಕನ್ನಡ ಶಾಲೆಗಳಿಗೆ ಮಲಯಾಳಂ ಶಿಕ್ಷಕರನ್ನು ನೇಮಕ ಮಾಡ್ತಿದ್ದರು. ಸಂಬಂಧ ಪಟ್ಟವರಿಗೆ ಜೊತೆ ಮಾತಾಡಿ ಆ ಸಮಸ್ಯೆಯನ್ನು ನೀಗಿಸಿದ್ದಾರೆ. ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದರು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಹೋಗಿ ಅವರು ರಾಯಭಾರಾಗಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಅಶೋಕ್ ಚಂದರ್ಗಿ ಅವರು ಕೂಡ ಇದ್ದರು. ಅಂದರೆ ಆ ರೀತಿಯ ಪೂರಕವಾದ ಕನ್ನಡವನ್ನು ಬೆಳೆಸುವ, ಉಳಿಸುವ ಕೆಲಸವನ್ನು ಪ್ರಾಧಿಕಾರ ಮಾಡ್ತಾ ಇದೆ. ಸ್ನೇಹಿತರೆ, ಹೇಳ್ತಾ ಹೋದರೆ 13 ಪುಟಗಳಿದೆ, 4 ಪುಟ ಹೇಳಿದ್ದೀನಿ.